ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. 2023-24 SSLC ವಾರ್ಷಿಕ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಒಂದು ಅಧಿಕೃತವಾಗಿರುವಂಥ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ರಿಸಲ್ಟ್ ಬಗ್ಗೆ 9/5/2024 ಬೆಳಗ್ಗೆ 10:30 ರಿಸಲ್ಟನ್ನು ಆನ್ಲೈನ್ ಮುಖಾಂತರ ಅನೌನ್ಸನ್ನು ಮಾಡಲಾಗ್ತದೆ ಅಂತ ಈಗಾಗಲೇ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದೆ. ಹಾಗೂ ಈ ಒಂದು ವರ್ಷ ವೆಬ್ಕಾಸ್ಟಿಂಗನ್ನು ಮಾಡಿರುವ ಹಿನ್ನೆಲೆಯಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಒಟ್ಟಾರೆಯಾಗಿ ಫಲಿತಾಂಶದ ಒಂದು ಪ್ರತಿಶತ ಏನಿದೆ, ಪರ್ಸೆಂಟೇಜ್ ಆಫ್ ಪಾಸಿಂಗ್ ಏನಿದೆ, ಭಾಳಷ್ಟು ಕಡಿಮೆ ಆಗಿದೆ ಅಂತ ಒಂದು ಮೂಲಗಳು ತಿಳಿಸ್ತಾ ಇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾಳೆಗೆ 9/5/2024 10:30 ನೀವು ಆನ್ಲೈನ್ ಮುಖಾಂತರ ನಿಮ್ಮ ಒಂದು ರಿಸಲ್ಟನ್ನು ನೀವು ನೋಡ್ಕೊಳ್ಬೋದು. ಬನ್ನಿ ನೋಡ್ತಾ ಹೋಗೋಣ ಯಾವ ರೀತಿ ನಿಮ್ಮ ಒಂದು ರಿಸಲ್ಟನ್ನು ನೋಡಬೇಕು ಈ ಒಂದು ಮೊಬೈಲ್ನಲ್ಲಿ ಅಂತ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನಲ್ಲಿ carresults.nic.in ಅಂತ ಟೈಪ್ ಮಾಡಿ. ಆಗ ನಿಮಗೆ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2024 ಅಂತ ಬರುತ್ತೆ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ಕೆಲವೊಂದು ಸಲ ಏನಾಗುತ್ತೆ, ವೆಬ್ಸೈಟು ಸರ್ವರ್ ಇಶ್ಯೂವಿಂದ ಬ್ಯುಸಿ ಆಗ್ಬೋದು. ಆಗ ಒಂದು ಫ್ಲೈಟ್ ಮೋಡನ್ನು ಹಾಕಿ ನೀವು ಓಪನ್ ಮಾಡಿ, ಆಗ ನಿಮಗೆ ಸರ್ವರ್ ಮತ್ತೆ ಬರ್ತದೆ. ಸೊ ಬಂದಮೇಲೆ ಮತ್ತೆ ಅದೇ ಪೇಜನ್ನು ರಿಫ್ರೆಶ್ ಮಾಡಿ. ನೆಟ್ ಬಂದಮೇಲೆ ರಿಫ್ರೆಶ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಆನ್ಲೈನಲ್ಲಿ ರಿಫ್ರೆಶ್ ಮಾಡದೆ ಬಂತು. ನಾಳೆ ಈ ರೀತಿ ಸರ್ವರ್ ಇಶ್ಯೂ ಆದಾಗ ಫ್ಲೈಟ್ ಮೋಡ್ ಹಾಕಿ ರಿಫ್ರೆಶ್ ಮಾಡಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಸದ್ಯಕ್ಕೆ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಫಲಿತಾಂಶ ಅಂತ ಬಂದಿದೆ. ನಾಳೆ 10:30 ಇದೇ ಪ್ರೊಸೀಜರನ್ನು ಫಾಲೋ ಮಾಡಿದರೆ ನಿಮಗೆ ಈ ಬಾಕ್ಸ್ ಏನಿದೆ, ಈ ಒಂದು ಬಾಕ್ಸ್ನಲ್ಲಿ ನಿಮಗೆ SSLC ಫಲಿತಾಂಶ 2024 ಅಂತ ಇಲ್ಲಿ ನಿಮಗೆ ಬರ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರೂ ತಮ್ಮ ಒಂದು ಫಲಿತಾಂಶವನ್ನು ನೋಡಿಕೊಳ್ಳಿ. ನಿಮ್ಮ ಫಲಿತಾಂಶವನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಒಂದು ಫಲಿತಾಂಶ ಬಂದ ಮೇಲೆ ಈಗ ಎಕ್ಸಾಮ್ 2 ಮತ್ತು ಎಕ್ಸಾಮ್ 3ಗೆ ಕೂಡ ನೀವು ಪರೀಕ್ಷೆ ಬರಲಿಕ್ಕೆ ಅವಕಾಶ ಇದೆ. ಸೊ ಎಕ್ಸಾಮ್ 2 ಮತ್ತು ಎಕ್ಸಾಮ್ 3ಗೆ ಯಾವ ರೀತಿ ಪರೀಕ್ಷೆಯನ್ನು ಬರೀಬೇಕು, ಇರುವಂಥ ಫಲಿತಾಂಶದ ಉತ್ತರ ಪತ್ರಿಕೆಗಳ ಫೋಟೋ ಕಾಪಿ ಹೇಗೆ ತರಿಸ್ಕೊಳ್ಬೇಕು, ರಿವ್ಯಾಲ್ಯೂಯೇಷನ್ ರೀಕೌಂಟಿಗೆ ಹೇಗೆ ಹಾಕಬೇಕು, ಸೊ ಸಮಗ್ರವಾಗಿರುವಂಥ ಮಾಹಿತಿಯನ್ನು ನಮ್ಮ ಮುಂದಿನ ವೀಡಿಯೋಗಳಿಗೆ ಕೊಡ್ತೇವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಮಾಹಿತಿ ನಿಮಗೆ ನಿರಂತರವಾಗಿ ಬರಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾಳೆಯ ಒಂದು ಫಲಿತಾಂಶಕ್ಕೆ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.